ಕನ್ನಡ ಚಿತ್ರರಂಗಕ್ಕೆ ಬರೋದಾದ್ರೆ ಸದ್ಯಕ್ಕೆ ತುಂಬಾ ವಿವಾದದಲ್ಲಿ ಇರೋದು ಅಂದ್ರೆ ನಟ ದರ್ಶನ್ ಅವರು. ನೀವು ಈ ಹಿಂದೆ ಕೂಡ ಹೇಳಿದ್ರಿ ಈ ರೀತಿ ತೊಂದರೆ ಆಗತ್ತೆ ಅಂತ, ಅದೇ ರೀತಿ ಆಗಿದೆ. ಹಾಗಾಗಿ ಈಗ ಮುಂದಿನ ವರ್ಷ ಹೇಗಿದೆ ಅವರ ಭವಿಷ್ಯ ದರ್ಶನ್ ಅವ್ರಿಗೆ? ನಾನು 2024 ಜನವರಿಯಲ್ಲಿ ಯಾಕೋ ದರ್ಶನ್ ಅವರ ಒಂದು ಭವಿಷ್ಯ ಮಾಡಬೇಕು ಅಂತ ಹೇಳಿ ತೊಗೊಂಡೆ. ಅವತ್ತು ನೋಡಿದಾಗ ಅವ್ರ ಜಾತಕ ಕಂಡು ಬಂದಿದ್ದು ಬಹಳ ಪ್ರಮುಖವಾಗಿ ಒಂದು ಹೆಣ್ಣಿಂದ ಅವರು ಅವಮಾನಿತರಾಗ್ತಾರೆ, ಕೆಲವೊಂದು ಸರ್ಕಾರಿ ಸಂಬಂಧಪಟ್ಟಂಥ ವಿವಾದಗಳು ಸಿಗಾಕೊಂತಾರೆ ಅಂತ ಹೇಳಿದ್ದೆ 2024 ಜನವರಿಯಲ್ಲಿ. ಆವಾಗ ನಾನು ಅದನ್ನು ವಿಡಿಯೋ ನನ್ನ ಪೋಸ್ಟ್ ಮಾಡಿದಾಗ ಯೂಟ್ಯೂಬಲ್ಲಿ ಕೆಲವರು ನನಗೆ ಕೇಳಿದ್ರು, ಯಾಕ್ರಿ ಅವ್ರಿಗೆ ಆ ಥರ ಮಾಡಿ ಹೇಳಿದ್ದೀರಾ ಅಂತ. ಆಗ ನೋಡಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಂದು ಹೆಣ್ಣಿಂದ ಅವರು ತೊಂದರೆಗೆ ಸಿಗಾಕೊಂಡ್ರು. ದರ್ಶನ್ ಅವರು ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟರು. ಅವರ ಒಂದು ಆ್ಯಕ್ಷನ್ ನೋಡಿದ್ರೆ, ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ನಿಜಕ್ಕೂ ನಮಗೆಲ್ಲ ಹುಮ್ಮಸ್ಸಾಗತ್ತೆ. ಅಂಥ ಒಂದು ವ್ಯಕ್ತಿತ್ವ ಇರೋವಂಥ ಒಂದು ದರ್ಶನ, ಅವರಿಂದ ಒಳ್ಳೆಯದಾಗುವಂಥ ಒಂದು ಯೋಗಗಳು ಕಂಡು ಬರ್ತಾಯಿದೆ. ನಾನು ಏನಂತ ಹೇಳಿದ್ರೆ, ದರ್ಶನ್ ಅವರು ಇಷ್ಟು ಬೇಗ ತೊಂದರೆಯಿಂದ ಆಚೆ ಬಂದರು ಅಂತ ಹೇಳಿದ್ರೆ ಅವರ ಮನೆಯ ಒಂದು ಮುನೀಶ್ವರ ಸ್ವಾಮಿ ಸಂಬಂಧಪಟ್ಟಂಥ ಆ ಯೋಗಗಳಿಂದ ಅವರು ದೂರ ಆಗಿದ್ದಾರೆ. ಆ ದರ್ಶನ್ ಅವರು ಸಹ ಈ ವರ್ಷ ಪೂರ್ತಿ, ಈ ವರ್ಷ ಸೆಪ್ಟೆಂಬರು ಮತ್ತು ಅಕ್ಟೋಬರ್ ತಿಂಗಳವರೆಗೂ ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ಮತ್ತೊಮ್ಮೆ ವಿವಾದಗಳನ್ನ ಅವರು ಮೈಮೇಲೆ ಹೇಳ್ಕೋಬೋದು. ಅದರಿಂದ ಸಾಕಷ್ಟು ಗಮನವನ್ನು ಹರಿಸಿ ಅವ್ರು ಮಾಡಬೇಕಾಗಿರೋ ಸಿಂಪಲ್ ಏನಂತ ಹೇಳಿದ್ರೆ, ಅವ್ರ ಮನೆ ದೇವರು ಮುನೀಶ್ವರ ಸ್ವಾಮಿಯ ಪೂಜೆಯನ್ನು ಮಾಡ್ತಾ ಬಂದರೆ ಸಾಕು, ಅವ್ರಿಗೆ ಬರುವಂಥ ಒಂದು ಕಂಟಕಗಳು ಖಂಡಿತವಾಗಿ ದೂರ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.